ಒಂದು ಐಫೋನ್ ತೊಗೊಳದೈತಿ ನಮ್ಮ ಪಾರಿವ ಒಂದು ಐಫೋನ್ ತೊಗೊಳ್ತಾನಂತ ಐಫೋನ್ ತೊಗೊಳಕ್ ಬಂದಿವಿ. ಬಟ್ ಅದ್ರಾಗನು ಅಲೋ ಮಾಡ್ಲಿಲ್ಲ. ಬಟ್ ಅಂತಂದ್ರೆ ಇದೊಂದು ಎಷ್ಟು 3-4 ಫ್ಲೋರ್ ಐತಿ ಇದು. ಮೂವೀಸ್ ಹೋಗೋ ಆಗಲ್ಲ ಅಷ್ಟೊಂದು ಪ್ರೈಸ್ ಇರುತ್ತೆ ಅದು ರ್ಯಾಡೋ ವಾಚ್ ಇದು. ಫ್ಯಾಮ್ ಹಾಯ್ ಹೆಲೋ ನಮಸ್ಕಾರ, ಸೌಕರ್ ಬಂದಿಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ. ಇದು ನೋಡ್ರಿ ನಮ್ಮ ಬೆಂಗಳೂರಿನ ಅತಿ ದೊಡ್ಡವಾದ ಮಾಲ್ ಅಂದರೆ ACF ಮಾಲ್ ಇದೆ, ಮಾಲ್ ಆಫ್ ಏಷ್ಯಾ. ಇವಾಗ ಎಂಟ್ರೆನ್ ಒಳಗೆ ಹೋಗ್ತಾ ಇದೀವಿ ನೋಡ್ರಿ, ಚೆಕ್ಕಿಂಗ್ ಇರುತ್ತೆ. ಚೆಕಿಂಗ್ ಮಾಡೋಕೆ ವಿಡಿಯೋ ಬೇಡ ಅಂತಂದ್ರು ವಿಡಿಯೋ ಮಾಡಲಿಲ್ಲ. ನೋಡ್ರಿ ಹೆಂಗಿದೆ ಮಾಲ್ ಆಫ್ ಏಷ್ಯಾ ಒಳಗಡೆ ಎಂಟ್ರೆನ್ಸ್ ಲಕ್ಸುರಿ. ಇದು ನಮ್ಮ ಬೆಂಗಳೂರಾಗ ಫುಲ್ಲು ಅಂದ್ರೆ ಇದ್ರಷ್ಟು ದೊಡ್ಡದಾಗಿರೋದು ಮಾಲ್ ಅಂದ್ರೆ ಯಾವ್ದಿಲ್ಲ ನಮ್ಮ ಬೆಂಗಳೂರಲ್ಲೇ. ಅತಿ ದೊಡ್ಡವಾದ ಮಾಲ್ ಇದೆ ನೋಡ್ರಿ, ಮಾಲ್ ಆಫ್ ಏಷ್ಯಾ. You say you need your space, then pull me close. I read your silence. ಕೆಳಗೆ ನೋಡ್ರಿ ಹಬ್ಬ ಅಂತಂದ್ರೆ ಇದೊಂದು ಎಷ್ಟು 3-4 ಫ್ಲೋರ್ ಐತಿ ಇದು. ನೋಡ್ರಿ ಬಟ್ಟಿ, ಸ್ಪೋರ್ಟ್ಸ್ ಬಟ್ಟಿಗಳು, ಡ್ರೆಸ್ಸಸ್. ನಾವು ಇದಕ್ಕೆ ಇವಾಗ ಬರ್ತಾ ಇರೋದು 3ನೇ ಸಾರಿ ಬಂದಿದ್ವಿ. ನಾವು ಫಸ್ಟ್ ಎಲ್ಲ ಸ್ಟಾರ್ಟಿಂಗ್ ಬಂದಾಗ ನಮಗೂ ಆಧಾರ್ ಕಾರ್ಡ್ ಕೇಳಿದ್ರು, ಅವಾಗ ನಾವು ಏಜ್ ಇರ್ಲಿಲ್ಲ ಅಂತ. ಇವಾಗ ಯಾವ್ದು ಆಧಾರ್ ಕಾರ್ಡ್ ಇಲ್ಲ ಏನಿಲ್ಲ, ಹಂಗೆ ಒಳಗೆ ನುಗ್ತಾ ಇರೋದು. ಇವಾಗ ಸ್ವಲ್ಪ ದೊಡ್ಡರಾಗಿವಿ ಇವಾಗ. ಇದು ಪ್ಯಾನ್ ಏಷ್ಯಾ ಅಂದ್ರೆ ಎಲ್ಲ ಫುಡ್ ಸಿಗುತ್ತೆ ಇದರಲ್ಲಿ. ಇಲ್ಲೆಲ್ಲ ವರ್ಕ್ ನೀಡ್ಲಾಗತ್ತದ. ಇದು ಮೋನಿ ಅಂತ, ಅವನು ನಾನು ಇಬ್ರು ಬಂದಿದ್ದೆವು. ಇಲ್ಲೊಂದು ಈ ಜಾಗದಾಗ ಒಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ವಿ, ಬಟ್ ಪೋಸ್ಟೇ ಮಾಡಿಲ್ಲ ಅದು. ಎಲ್ಲ ಲ್ಯಾಪ್ಟಾಪ್ ಗಿಪ್ಟಾಪ್ ಎಲ್ಲ ಇದಾವ ನೋಡ್ರಿ. ಎಲ್ಲ ಮದುವೆಗೆ ಡ್ರೆಸ್ ಬೇಕೈತಂದ್ರ ನೋಡ್ರಿ, ಯಾರದ ಮದುವೆಗೆ. ಆದ್ರೆ ಈ ತರವೆಲ್ಲ ನಮ್ಮ ರೇಂಜಿಗೆಲ್ಲ ಸಿಗಲ್ಲ, ನಂಗೆ ಗೊತ್ತೈತೆ. ಒಂದೊಂದು ಡ್ರೆಸ್ಗೂ ಅವೇ ಎಷ್ಟೆಷ್ಟು ಪ್ರೈಸ್ ಇರ್ತವೆ ಗೊತ್ತೈತಿರಿ, ಹೇಳಕ್ಕಾಗಲ್ಲ. ಶಾಕ್ ಆಗ್ತೀವಿ ಇಲ್ಲಿ. ನೀನ್ ಕೆಲಸ ಮಾಡಿದಾ? ನೋಡಿ ಹೋಗ್ಬಿಡಿ, ಅದ್ರಾಗೇನು ಹೋಗ್ಬಿಡಿ ಅದ್ರಲ್ಲೇನು ನೋಡ್ರಿ. ಇವ್ರ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಾನೆ ಇದ್ರಾಗ. ಬೇಡ ಕ್ರೋಮಾ ಆಸ್ ಯುವರ್ ಲೈಕ್ ಹೋಗಮ್ಮ ಅಂದ್ರೆ ಇದ್ರ ಹೋಗಂಬ. ಇಲ್ಲೈತಿ ಒಂದು ಐಫೋನ್ ತೊಗೊಳದೈತಿ ನಮ್ಮ ಪಾರಿವ ಒಂದು ಐಫೋನ್ ತೊಗೊಳ್ತಾನಂತ ಐಫೋನ್ ತೊಗೊಳಕ್ ಬಂದಿವಿ. ತೊಗೊಳ್ತಾನೆ ಯಾವ್ದೋ ಬಿಡ್ತಾನೆ ಯಾವ್ದೋ ಒಂದು ಗೊತ್ತಿಲ್ಲ, ಬಟ್ ನೋಡೋದಂತೂ ಫಿಕ್ಸ್. ನೋಡಕ್ಕೇನು ದುಡ್ಡು ಕೊಡ್ಬೇಕಾಗಿಲ್ಲ, ಏನಕ್ಕಂತ ಗೊತ್ತಾಗ್ಲಿಲ್ಲ. ವಿಡಿಯೋ ಮಾಡೋದಂತದ್ರೊಳಗ ವಿಡಿಯೋ ಮಾಡೋಕ್ಕೆ ಬಿಡ್ಲಿಲ್ಲ, ಅಸಲಿಗೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ. ಇವಾಗ ಬೇರೆ ಕಡೆಗೆ ಹೋಗ್ತೀವಿ. ಏನು ಅದು ಹೋಗಮ್ಮ ಬೇಡ ನೋಡ್ರಿ. ಈ ಡ್ರೆಸ್ ಬೇಕಾಗಿತ್ತಂದ್ರ ನೋಡ್ರಿ, ಸರಿಯಾಗ್ತದೆ ನೋಡು. ಮದುವೆಗೆಲ್ಲ ಕಲೆಕ್ಷನ್ ಎಲ್ಲ ಸರಿಯಾಗ, ಆದ್ರ ಪ್ರೈಸ್ ಸ್ವಲ್ಪ ಚೀಪ್ ಅವು, ನಮ್ಮ ರೇಂಜಿಗೆ ಅಲ್ಲವು. ರೇಂಜ್ ಇಲ್ಲ ನಮ್ಮ ರೇಂಜಿಗೆ ಇರ್ಬೇಕು. ಅವ ಹೆಂಗಿರ್ಬೇಕಂತಂದ್ರ ಒಂದು 200-300 ರೂಪಾಯಿದಾಗ ಇರ್ಬೇಕವು. ಹಂಗಾದ್ರೆ ತಗೊಳ್ತೀವಿ. ಏನ್ ಮಾಡೋದು, ನಮ್ ರೇಂಜ್ ಹಂಗ ಐತಿ. ಒಂದ್ ದಿನ ಆಗ್ತಿವಲ್ಲ ನಾವ್ನ ರಿಚ್ ಆಗ್ತಿವಿ ಪಕ್ಕ. ಏನ್ ಅನ್ಕೊಂಡ್ರಿ? ಎಲ್ಲ ಡಿಸೈನ್ ಎಲ್ಲ ಮಸ್ತಾಗಿ ಮಾಡ್ಯಾರ. ಬಟ್ ಇನ್ನು ಹಂಗಾದ್ರೂ ಇನ್ನೂ ಕೆಲಸ ನಡೀಲಾಗತ್ತ. ಇದು ನಾವು ಟಾಪ್ ಫ್ಲೋರ್ ಇದ್ದೀವಲ್ಲ ಇವಾಗ. ನಾವು ಇದು
ಇನ್ನೊಂದು ಮೇಲೊಂದು ಫ್ಲೋರ್ ಐತಿ, ಇನ್ನೊಂದು ಐತಿ. ಬಟ್ ಇಲ್ಲೆಲ್ಲ ಫುಡ್ ಸರ್ವ್ ಇರ್ತದ. ಫುಡ್ ಡ್ರಿಂಕ್ಸ್ ಸಾರಿ, ಆದ್ರೆ ಡ್ರಿಂಕ್ಸ್ ನಾವು ಡ್ರಿಂಕರ್ ಅಲ್ಲ, ನಾನ್ ಡ್ರಿಂಕರ್ ನಾವೆಲ್ಲ. ದುಡ್ಡಿದ್ದವ್ರು ಅದ್ರಾಗ ಹೋಗ್ತಾರ, ದುಡ್ಡು ಇಲ್ದವ್ರು ನಾವು ಮಾನ್ಸ್ಟಾರ್ ಕುಡಿತೀವಿ. MRP ಅದು ಕುಡಿಯೋರಿಗೆ MRP, ನಾವೆಲ್ಲ ಕುಡಿಯೋರಲ್ಲ. ನಾವು ನಾನ್ ಡ್ರಿಂಕರ್ ನಾವೆಲ್ಲ. ಬರೀ ಟಾಪ್ ಫ್ಲೋರ್ ತೋರಿಸ್ತೀನಿ ನಿಮ್ಗೆ ಹೆಂಗೈತೆ ಅಂತ. ಇದು 3rd ಫ್ಲೋರ್. ಇದು ಮೇ ಬಿ ಇದಕ್ಕೆ 4ನೇ ಸರಿ ಬರ್ಲಾಗತ್ತಲ್ಲ ಅನ್ಕೋತೀನಿ ನಾನು. ಇಲ್ಲೋ, ನಾನು ಶಿವ್ಯ ಸೆಮ್ಮೆ ಒಂದ್ಸತಿ ಬಂದಿದ್ದೀವಿ. ಬಂದಿವ್ ಮಾರಾಯ, ನಾನು ಒಂದ್ 2000 ಬಂದಿವ್ ಮಾರಾಯ. ಫೋಟೋ ತೋರಿಸ್ತೀನಿ ಬೇಕಾದ್ರೆ, ನನ್ನ ಹತ್ರ ಫೋಟೋ ಐತಿ. ಪಿಜ್ಜಾ ಎಕ್ಸ್ಪ್ರೆಸ್ ಟ್ರೈ ಮಾಡೋಣ. ಏನ್ ಹಬ್ಬ ಬಂದ್ರೆ 500 ರೂಪಾಯಿ. ಇದೇನೈತಿ, ಇದು ಮ್ಯಾಪ್ ಐತಿಲ್ಲ ಎಲ್ಲ ನೋಡ್ರಿ. ಇದು ಮ್ಯಾಪ್ ನೋಡ್ರಿ, ಇದ್ರ ಎಲ್ಲ ಇದೆಲ್ಲ ಅಂದ್ರೆ ಇದ್ರ ಮಾಲ್ ಆಫ್ ಏಷ್ಯಾ ಎಲ್ಲೆಲ್ಲಿ ಹೋಗ್ಬೋದು ಎಲ್ಲೆಲ್ಲ ಅಂತ ಅದನ್ನ ನೋಡ್ಕೊಂಡು ಹೋಗ್ಬೋದು. ಇಲ್ಲೆಲ್ಲ ಫುಡ್ ಇರ್ತದೆ ಮೇನ್ ಎಲ್ಲ. ಇಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ ನಮ್ಮಂತರಿಗೆಲ್ಲ ಎಲ್ಲ ಫುಡ್ ಸರ್ವಿಸ್ ಎಲ್ಲ ಇವೆಲ್ಲ ಶ್ರೀಮಂತರು ಮಾಡೋರು ಎಲ್ಲ ಇವೆಲ್ಲ. ನೈಟ್ ಒಂದ್ಸತಿ ಬಂದಿದ್ದೇವು ಮರ, ನಾವು ನಾನು ಪರಿಷ ಸೆಮ್ಯಾಗ ಬಿಡ್ಲಕ್ಕಂತ ಬಂದಿದ್ದೇವ್ ನಾವು ಇಲ್ಲಿಗೆ. ಅಲ್ಲಲ್ಲ ಅಂದ್ರೆ ಯಶವಂತಪುರ ಕೊಂಡಿ ನಾವು ಒಂದ್ಸತಿ ಹಂಗೆ ಇದಕ್ಕೆಲ್ಲ ಓರಿಯನ್ ಮಾಲ್ಗೆ ಹೋಗಿದ್ದಾವ. ರೈಟ್ ಇದೆಲ್ಲ ಓರಿಯನ್ ಮಾಲ್ಗೆ ಹೋಗಿದ್ದಾವ. ಸಾರಿ ನೈಟ್ ಟೈಮಿಗೆ ಓರಿಯನ್ ಮಾಲ್ಗೆ ಹೋಗಿದ್ದಾವ. ಇದೆಲ್ಲ ನೋಡ್ರಿ, ಎಲ್ಲ ಕಿಡ್ಸ್ ಬ್ಯಾಗ್ಸು, ಎಲ್ಲ ಗೊಂಬೆಗಳು ಎಲ್ಲ ಅದಾವ. ಇದು ಅಂದ್ರೆ ಲಾಸ್ಟ್ ಫ್ಲೋರ್ ಎಲ್ಲ ಇದೆ. ಲಾಸ್ಟ್ ಫ್ಲೋರ್ ಇದು. ಅದರಾಗೆ ಮೇಲೆ ಸಿಗ್ತಾವ ನೋಡ್ರಿ ಎಲ್ಲ ಬ್ಯಾಗ್ಸು, ಆಟ ಸಾಮಾನು ಎಲ್ಲ. ಆಮ್ಲಿಶ್ ಹಲ್ಕ್ ಇದೆ ನೋಡ್ರಿ, ಹಲ್ಕ್ ಗೇಮ್ಸ್ ಒಳಗಡೆ ಹೋಗೋಣ ಅನ್ಸುತ್ತೆ. ಎಲ್ಲ ಗೇಮಿಂಗ್ಸ್ ಎಲ್ಲ ನೋಡ್ರಿ ಇಲ್ಲೆಲ್ಲ. ಲಾಸ್ಟ್ ಫ್ಲೋರ್ ಮೇಲೆ ಹುಡುಗರಿಗೆಲ್ಲ, ಕೆಳಗಡೆ ಯಾವ್ದಿಲ್ಲ, ಬರೀ ಕೆಳಗಡೆ ಅಂದ್ರೆ ಬಟ್ಟಿ, ಫೋನ್ಸು, ಆತರ ಎಲೆಕ್ಟ್ರಾನಿಕ್ಸ್ ಆತರ ಅವ. ನಡಿ ಬಾರ, ಅದ್ರಲ್ಲಿ ಏನೈತಿ ನೋಡ್ರಿ. ನಮ್ ಪಾರು ಶೇಮ್ ಪಡಗಲ್ಕತ್ತಾನ ಅಂದ್ರೆ ಗೇಮ್ ಆಡ್ಲಕ್ಕ. ಸಣ್ಣ ಚಿಕ್ಕಳು ಆಡ್ತಾರಂತ ನಮ್ಮ ಮಂತ್ರಿಗೆಲ್ಲ ಅಂತಾವಲ್ಲ. ನಾವು ನಂಬಲ್ಲಿ ರೊಕ್ಕ ಐತಂತ ತೋರ್ಸವನ, ಏನಾದ್ರು ಆರ್ಡರ್ ಮಾಡವ ನಾವ್ನ. ತಗೋತೀವಿ, ಇದಂತೂ ಫಿಕ್ಸ್, ಬಿಡಲ್ಲ. ಸಬ್ವೆ ನಾಗಾಸ್ ನೋಡ್ರಿ. ಸ್ಕ್ಯಾಚ್ ಅಲ್ಲಲ್ಲ, ಸ್ಕ್ಯಾಚ್ ಅವ್ನು ಯಾವ ನನಗೆ ನೋಡ್ಲಾಗತ್ತ ನೋಡ್ರಿ. ನಾವೇನು ಏಲಿಯನ್ಸ್ ತರ ಕಾಣ್ತಿದೀವಿ ಒಂದು ಗೊತ್ತಿಲ್ಲ. ನಮ್ಗೆ ನೋಡ್ತಾರ ಎಲ್ರು, ಆಲ್ಮೋಸ್ಟ್ ಎಲ್ಲರೂ ಅಂದ್ರೆ ಪ್ರೊಫೆಷನಲ್ ಇದ್ದವ್ರಿಗೆ ಎಲ್ಲ ಗೊತ್ತೈತಿ ಬ್ಲಾಗ್ ಮಾಡ್ತಾರಂತ. ಬಟ್ ನಮ್ಮಂತರ ನಮಗ್ ಜಾಸ್ತಿ ನೋಡ್ರದ. ನಮ್ಮಂತರ ನಾನು ಯಾರು ಈ ತರ ವಿಡಿಯೋ ಮಾಡಕತ್ತಾರ ಅವ್ರಿಗೆ ನೋಡ್ತಾ ಇರ್ತೀವಿ ನಾವು, ಹೆಂಗ್ ಮಾಡ್ತಾರೆ ಹೆಂಗಿಲ್ಲ ಅಂತ. ಎಲ್ಲ ಫುಡ್ ಸೆಕ್ಷನ್ ಎಲ್ಲ ಇದ್ದಲ್ಲ ನೋಡ್ರಿ. ಇವಾಗ ಪಿಜ್ಜಾ ನಾವು ಹೊಂಟಿವಿ. ಇರೋ ಒಂದ್ ಮಿಸ್ ಆಗಿ ಏನಂತಂದ್ರೆ, ಒಂದು ವಾಟರ್ ಬಾಟ್ಲು 170 ರೂಪಾಯಿ ಅಲ್ಲ, ಅದಿರೋದ 28 ರೂಪಾಯಿ ಐತಿ. ತೋರ್ಸದ 10 rupees ಆಗ್ತದೆ, 18 rupees ಜಾಸ್ತಿ ಮಾಡೋದು. 10 ರೂಪೀಸ್ 18.54 ಇದೆ, 28 ರೂಪೀಸ್. ಬಟ್ ಅದು ಮಿಸ್ ಆಗಿ ನಾವು ಮಿಸ್ ಆಗಿ ಹೇಳಿದ್ದೆ ಅಷ್ಟೇ, ಗೊತ್ತೇನಿಲ್ಲ. 10 ರೂಪಾಯಿ 18 ರೂಪಾಯಿ ಜಾಸ್ತಿ ಅಷ್ಟೇ ವಾಟರ್ ಬಾಟ್ಲಿಗೆ, ಏನ್ ಜಾಸ್ತಿ ಏನಿಲ್ಲ. 18 ರೂಪಾಯಿ ಜಾಸ್ತಿ ಅಲ್ಲ ಅಷ್ಟೇನು. ಹೌದೌದು, ಇನ್ನೊಂದು 2 ರೂಪಾಯಿ ಹಾಕಿರ ಮತ್ತೆ 2 ಲೀಟರ್ ವಾಟರ್ ಬರ್ತೈತಿ. 2 ಲೀಟರ್ ಹಾಕಿದ್ರ ಇವಾಗ ಒಂದ್ 2 ಫೋಟೋ ತಕೋಬೇಕು ನೋಡ್ರಿ. ಇವಾಗ ಟೈಮ್ ಏಟ್ ಆಗಿತ್ತಂದ್ರ ಗೊತ್ತಿಲ್ಲ ಟೈಮ್ ಏಟ್ ಅಂತ.
ನೋಡೋಕನ ಆಗಲ್ಲ. ಆದ್ರೆ ಜನ ಜಾಸ್ತಿ ಇಲ್ಲ, ಯಾಕಂದ್ರೆ ಇವತ್ತು ವೆಡ್ನೆಸ್ಡೇ ಅಲ್ಲ. ವೆಡ್ನೆಸ್ಡೇ ಎಲ್ಲ ವೀಕೆಂಡ್ ಟೈಮಿಗೆ ಜಾಸ್ತಿ ಬರ್ತಾರೆ ಜನ, ಇಲ್ಲಿ ಎಲ್ಲ. ಆದ್ರೂ ವೆಡ್ನೆಸ್ಡೇಗೆಲ್ಲ ಈ ತರ ಎಲ್ಲ ಇರ್ತಾರ ಅಂದ್ರೆ ಬೆಟರ್. ವೆಡ್ನೆಸ್ಡೇ ಜಗ್ಗಿ ಜನ ಇರ್ತಾರ. ಈ ತರ ಖಾಲಿನೇ ಇರಲ್ಲ ಯಾವ್ದಿಲ್ಲ ಪ್ಲೇಸ್ ಎಲ್ಲ ಜನ ಜಗ್ಗಿ ತುಂಬಿರ್ತಾರ. ಇದು ಯಾವ್ದೋ ಒಂದು ಮಾಲ್ ರೀಸೆಂಟ್ ಆಗಿ ಕ್ಲೋಸ್ ಆಯ್ತು. ಇದು ಇದೇ ತರನೇ ಬಿಸ್ನೆಸ್ ಆಗ್ದಿರಾನೆ, ಜನ ಹೋಗ್ದಿರಾನೆ, ಬರೀ ಎಂಟೈರ್ ಬರೀ ಫುಲ್ ಸ್ಟೋರ್ ಬರೀ 10 ಇಲ್ಲ 11 ಮೆಂಬರ್ಸ್ ಇರ್ತಿದ್ರು ಅಷ್ಟೇ. ಯಾವ್ದು ಕ್ಲೋಸ್ ಆಗೈತಿ? ಯಾವ್ದದು ಎಲಿಮೆಂಟ್ಸ್ ಅಲ್ಲ, ಯಾವ್ದೋ ಒಂದು ಕ್ಲೋಸ್ ಆಗೈತಿ ಬಿಡ್ರಿ. ನಮ್ಗೆ ಅದಕ್ಕೆ ನಾವೊಂದು ಬಿಸ್ನೆಸ್ ಮಾಡೋದ್ರೊಳಗೆ ಬಿಸ್ನೆಸ್ ಮಾಡೋಕೆ ಇನ್ವೆಸ್ಟ್ ಮಾಡೋಕೆ ಜಾಸ್ತಿ ಅಮೌಂಟ್ ಬೇಕಿದೆ. ಎಲ್ಲ ಕಾಸ್ಟ್ಲಿ ಲಕ್ಸುರಿ ಎಲ್ಲ. ಬುಕ್ಸು ನನ್ನ ಪ್ರಕಾರ ಇದರಲ್ಲಿ ಕನ್ನಡ ಬುಕ್ಸ್ ಅದಾವೆ ಅಂತಾನೆ ಡೌಟ್ ಇದರಲ್ಲಿ. ಇಷ್ಟು ದೊಡ್ಡ ಮಾಲ್ನಾಗ ಕನ್ನಡ ಬುಕ್ಸ್ ಅಂತೂ ಸತ್ತಿಡಲ್ಲ ಈ ಡ್ಯಾಶ್ನರ್ ಮಕ್ಕಳು. ನಾನು ಸ್ಟಾರ್ಟಿಂಗ್ ಅಲ್ಲಿ ಯಾವ್ದನ್ನ ಮಾಲಿಗೆ ಹೋಗಿ ಬಟ್ಟೆ ತಗೋಕೊಂತ ಪ್ಲಾನ್ ಇತ್ರಿ. ಬಟ್ ನಾನಾ ಕಾರಣದಿಂದ ತಗೋಕಾಗಿಲ್ಲ. ಎದಕ್ಕಂತ ಅಂತಂದ್ರ ಇವಾಗ ನಾವು ಟ್ರಿಪ್ ಪ್ಲಾನ್ ಮಾಡಿವಿ ರೀಸೆಂಟಾಗಿ ಹೋಗ್ಬೇಕಂತ. ನಮ್ಮ ದೋಸ್ತ್ ಬಿಟ್ಟು ತಗೊಳಕ್ ಬಂದಾನ, ತಗೋತಾನಿಲ್ಲ ಡೌಟು. ತಗೋಣ, ಕಂಫರ್ಟೇಬಲ್ ಆಗಿದ್ರು ಬಟ್ಟಿನ ತಗೋಣ. ಹುಡುಗಿರ್ ಬಟ್ಟೆ ಅದು ಜಾಸ್ತಿ ಇಲ್ಲ, ಹುಡುಗರು ಜಾಸ್ತಿ ಇಲ್ಲ. ಬ್ಯಾಗ್ಸು, ಶೂಸ್ ನೋಡೋಣ ಬಾ. ಶೂಸ್ ನಾನು ಜಾಸ್ತಿ ಇಲ್ಲ, ಯಾವುದಾದ್ರೂ ಮಾಲ್ಗೆ ಹೋದ್ನಿ ಅಂತಂದ್ರೆ ಜಾಸ್ತಿ ನೋಡೋದೆ ಶೂಸೇ ಜಾಸ್ತಿ ಯಥೇಚ್ಛಾಗಿ ನಾನು ನೋಡೋದಂದ್ರೆ ಶೂಸ್ ಜಾಸ್ತಿ. ಹೊರ್ತಾಗಿದೆಯಾ? ಎಂಡ್ ಆಫ್ ಸೀಸನ್ ಸೇಲ್. ಬೈ ಒನ್ ಗೆಟ್ ಒನ್ ಅಂತ ಬೈ ಒನ್ ಗೆಟ್ 40% ರೈಟ್. ಆಫ್ ಬೈ ಒನ್ ಗೆಟ್ ಒನ್ ಅಲ್ಲ ನೋಡ್ರಿ. ಶೂಸ್ ಎಲ್ಲ ಫಾರ್ಮಲ್ ಶೂಸ್ ಐತಿ, ಫಾರ್ಮಲ್ ಚಪ್ಪಲ್ ಕೂಡ ಐತಿ. ಆದ್ರೆ ಅಮೌಂಟ್ ಜಾಸ್ತಿ ಆಗೈತಿ ಎಲ್ಲ ಅಮೌಂಟ್ ಎಲ್ಲ. ಬಟ್ ತಗೋಬೋದು. ಇವಾಗ ನಾವು ಟ್ರೆಂಡ್ಸ್ ಬಟ್ಟೆ ಅಂಗಡಿ ಹೋಗಿದ್ದೆವು, ಬಟ್ ಅದ್ರಾಗೂ ಅಲೋ ಮಾಡಲಿಲ್ಲ. ಬಟ್ ಒಳಗೆ ಅಲೋ ಮಾಡ್ತಾರೆ, ಬಟ್ ವಿಡಿಯೋ ಮಾಡಬಾರ್ದಂತ. ಏನಕ್ಕಂತ ನನಗೂ ಗೊತ್ತಿಲ್ಲ. ಅಂತಕನ ಕಾಸ್ಟ್ಲಿ ಒಳಗಡೆ ಏನೈತೆ ಅಂತ ನನಗೂ ಗೊತ್ತಿಲ್ಲ. ಬಟ್ ವಿಡಿಯೋ ಮಾಡಬಾರ್ದಂತ ಅದನ್ನು ಕರೆಕ್ಟ್ ಐತಿ. ಬಟ್ ಮ್ಯಾನೇಜರ್ದು ಒಂದು ಪರ್ಮಿಷನ್ ತೊಗೊಳ್ಬೇಕಾಗ್ತದೆ, ನಾವು ತೊಗೊಂಡಿಲ್ಲ. ಇನ್ನೊಂದ್ಸತಿ ಯಾವುದಕ್ಕೂ ವಿಸಿಟ್ ಒಳಗೆ ಹೊಂಟಿವಿ ಪಕ್ಕ ಮ್ಯಾನೇಜರ್ದು ಪರ್ಮಿಷನ್ ಒಂದು ವಿಡಿಯೋ ಮಾಡ್ತೀನಿ. ಎಕ್ಸ್ಪೀರಿಯನ್ಸ್ ಐತಲ್ಲ ಒಂದ್ಸರ್ತಿ, ನನಗೂ ಗೊತ್ತಿರಲಿಲ್ಲ ಯಾವುದು ವಿಡಿಯೋ ಮಾಡಬೇಕು ಮಾಡಬಾರ್ದಂತ. ಒಂದ್ಸತಿ ಪರ್ಮಿಷನ್ ತೊಗೊಂಡೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ಬಂದ್ರೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇರ್ತದೆ. ಬಟ್ ನಾವು ಬಂದಿರೋದು 3-4 ಸರ್ತಿ ಇದು. ಬಟ್ ಔಟಂದಿನ ಎಕ್ಸೈಟ್ಮೆಂಟ್ ಇಲ್ಲ, ಜನನೂ ಕಮ್ಮಿ ಅದ. ಫಸ್ಟ್ ಟೈಮ್ ಬಂದ್ರೆ ಜಾಸ್ತಿ ಇರ್ತೈತಿ, ಒಂಥರ ಖುಷಿ ಇರ್ತೈತೆ ನೋಡಕ. ಬಟ್ ಇವಾಗ ಏನು ಅಷ್ಟೊಂದು ಖುಷಿ ಆಗವಲ್ದು. ಜಸ್ಟ್ ಚಿಲ್ ಟೈಮ್ ಪಾಸ್ ಅಂತ ಆಗತ್ತದ. ಕೆಳಗೆ ತಗೊಂಬನ್ನಿ, ಕೆಳಗೆ ಆಗ್ತಾ ಇದು ರ್ಯಾಡೋ ವಾಚು. ಪ್ರೈಸ್ ಎಷ್ಟಿದೆ ಅಂತಂದ್ರೆ ಊಹಿಸೋಗೂ ಆಗಲ್ಲ, ಅಷ್ಟೊಂದು ಪ್ರೈಸ್ ಇರುತ್ತೆ ಅದು ರ್ಯಾಡೋ ವಾಚ್. ಇದು ರ್ಯಾಡೋ ಇಟ್ಸ್ ಅ ಬ್ರ್ಯಾಂಡ್. ಯಾರಾಗ್ತಾರ ಗೊತ್ತಲ್ಲ ಫ್ರೆಂಡ್ಸ್, ರ್ಯಾಡೋ ವಾಚ್ ನಮ್ ಶ್ರವಣ್ ಬ್ರೋ, ಇನ್ಫ್ಲೂಯೆನ್ಸರ್ ಕನ್ನಡದಾಗ ಹಾಕ್ತಾರೋ. ಅವ್ರ ಬಳಿ ಕಲೆಕ್ಷನ್ ಅಷ್ಟ ಅದಾವ.
ಕೇಳ್ಬೇಡ್ರಿ ನೀವು, ಅಷ್ಟೊಂದು ಕಲೆಕ್ಷನ್ ಐತಿ. ಟೈಮ್ ಟೈಮ್ ಎಲ್ರಿಗೂ ಬರುತ್ತೆ, ಕಾಲ ಎಲ್ರಿಗೂ ಒಂದೇ ಇರಲ್ಲ. ಝಾರಾ ಅಲ್ಲ, ರೈಟ್ ಇಟ್ಸ್ ಎ ಬ್ರ್ಯಾಂಡ್. ಇದನ್ನು ಬ್ರ್ಯಾಂಡೇ, ಎಲ್ಲಾನು ಬ್ರ್ಯಾಂಡೇ ಆಗಿರ್ತದೆ ಇಲ್ಲಿ ಮಾಲ್ನಾಗ ಅಂತಂದ್ಮ್ಯಾಗಲ್ಲ, ಯಾವುದು ಚೀಪ್ ಇಕ್ಕಲ್ಲ. ಇಂಥ ಮಾಲ್ಗಳಲ್ಲಿ ಕನ್ನಡದವರೇ ರೇರು ಇರೋದೇ. ಕನ್ನಡದವ್ರು ಫಸ್ಟ್ ಫೆಸಿಲಿಟಿ, ಕನ್ನಡದವ್ರಿಗೆ ಪ್ರಯಾರಿಟಿ. ತ್ಯಾನ್ ಒಳಗ ಬರೀ ಹೆಣ್ಮಕ್ಳು ಮತ್ತೆ ತೊಗೊಳ್ತಾರೆ ನೋಡಿ ಹೋಗಿ ಎಂಟೆನೆನ್ಸ್ ಹೆಣ್ಮಕ್ಳದ ಐತಲ್ಲ, ಇಲ್ಲೇ ಐತಿ ನೋಡ. ಎಷ್ಟೊಂದು ದೊಡ್ಡದೈತಿ ನೋಡ್ರಿ ಇದು ಜಾಗ. ಝಾರಾ ಕಂಪ್ನಿದ ಎಷ್ಟೊಂದು ಲೆಂತಾಗಿ ಜಾಗ ತಗೊಂಡವನಂತಂದ್ರ ಇದ್ರ ಬಾಡಿಗೆನೇ ಎಷ್ಟು ಲಕ್ಷ ಇರ್ತಾನ. ಆಯ್ತು, ಮನೆ ಹೋಗೋ ಸಮಯ, ಟೈಮ್ ಅಂತೋಗಿತ್ತು. ಬ್ಲಾಸ್ ನೋಡ್ರಿ ಹೆಂಗೈತಿ ವೈಬು, ಚೆನ್ನಾಗೈತಿ. ನನಗಂತೂ ಇಷ್ಟ ಆಯ್ತು. ಇನ್ನೊಂದು ಮಾಲ್ ಐತ್ರಿ ಭಾರತ್ ಸಿಟಿ ಅಂತ. ಆ ಭಾರತ್ ಸಿಟಿನೂ ಇದೇ ತರನೇ ಸೇಮ್ ಕಾಣತೈತಿ. ಬಟ್ ಅದನ್ನು ಒಂದಿನ ಎಕ್ಸ್ಪ್ಲೋರ್ ಮಾಡುವ, ಒಂದಿನ ಅದನ್ನು ಮಾಲ್ ಇದೆ ಸೇಮ್, ಅದನ್ನು ಇದೇ ತರ ಐತಿ. ಆದ್ರೆ ಅದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅದು ಆ ಮಾಲ್ ಅಂದ್ರ ಭಾಳ ಜನಕ್ಕೆ. ಬಟ್ ನಾನು ಒಂದಿನ ಐ ವಿಲ್ ಶೋ ದಿಸ್. ಈಗ ರೋಲೆಕ್ಸ್ ವಾಚ್ ತೋರ್ಸ್ ನೋಡ್ರಿ, ರೋಲೆಕ್ಸ್ ವಾಚ್ ನೋಡ್ರಿ. ಇದು ಒಂದು ರ್ಯಾಡೋ, ರೋಲೆಕ್ಸು, ಹೈ ಬ್ರ್ಯಾಂಡ್ ಅವೆಲ್ಲ ವಾಚ್ಗಳು. ಬರೀ ಜಸ್ಟ್ ನಾವು ಈ ತರ ಇಷ್ಟೇ ನೋಡ್ಬೋದು, ತಗೊಳಕ್ ಅಸಾಧ್ಯ. ಇನ್ನೊಂದು ವಾಚ್ ತೋರ್ಸ್ತೀನಿ ಬರ್ರಿ, ನೋಡ್ರಿ ಹೆಂಗ್ ಕಾಣುತ್ತ ವಾಚ್ಗಳು. ತಗೊಳಕ್ ಆಗಲ್ಲ, ಬಟ್ ನೋಡ್ಬೋದು, ನೋಡಿ ಖುಷಿ ಪಡ್ಬೋದು. ಇವಾಗ ನೈಟ್ ನೋಡ್ರಿ, ನೈಟಿಗೆ ಹೆಂಗ್ ಕಾಣುತ್ತ ಮಾಲು ನೋಡ್ರಿ. ಲೈಟ್ ಅವಾಗ ನಾವು ಒಳಗೆ ಹೋಗೋ ಟೈಮಿಗೆ ಲೈಟ್ ಏನು ಇರಲಿಲ್ಲ, ಅಷ್ಟೊಂದು ವೈಬ್ ಕಾಣಲಿಲ್ಲ. ಇವಾಗ ನೋಡ್ರಿ ಲೈಟ್ ಎಲ್ಲ ಹಾಕ್ಯಾರ. ಇದು ಇಂಡಿಯನ್ ಲೈಟ್ ಫೆಸ್ಟಿವಲ್. ಕುದುರೆ ಮಸ್ತ್ ಕಾಣತ್ತವ. ಒಂದೆರಡು ಫೋಟೋ ತೆಕ್ಕಂತ ಇಲ್ಲಿಂದ ಮತ್ತೆ ಮೂವ್ ಆಗೋಣ ನೋಡ್ರಿ. ಮಾಲ್ ಇಲ್ಲಿಂದ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡವ್ರೆ. ಯಾರೋ ರೀಲ್ಸ್ ಮಾಡಕತ್ತಾರ, ಇಲ್ಲಿ ಕಾಣ್ತಾ ಇದಾರ. ರೀಲ್ಸ್ ಮಾಡಿದ್ರೆ ಏನು ತಪ್ಪಿಲ್ಲ, ಮಾಡ್ಬೋದು ನೋಡೋಣ. ನೀ ಬರೀ ಯಾವ್ವ ನೋಡ್ರಿ ಬರೀ ಶೇಮ್ ಪಟ್ಕೋತಾನೆ ಎಲ್ಲದ್ರಲ್ಲಿ. ಇವನಿಗೆ ರೀಲ್ಸ್ ಮಾಡ್ಬೇಕಂತಂದ್ರೆ ಯಾರು ಜನ ಇರ್ಬಾರ್ದಂತ ಅಂತಾರಲ್ಲ, ಅಂದ್ರೆ ಇವ್ನು ಕಾಡ್ನಾಗ ಹೋಗ್ಬೇಕತ್ತ ಪಕ್ಕ, ಜನ ಇರ್ಬಾರ್ದಂತ. ನನಗೂ ಫಸ್ಟಿಗೆ ಶೇಮ್ ಆಗ್ತಿತ್ತು, ಇವಾಗ ಆಗ್ತಾ ಇದೆ. ಏನ್ ಮಾಡಕ್ಕಲ್ಲ, ಹಂಗೆ ಮಾಡ್ತೀನಿ ಅವಾಗ. ಜನಗಳಿಗೆ ನಾನು ನೋಡಲ್ಲ, ಅವ್ರ ಹಂಗೆ ನೋಡ್ತಾ ಇರ್ತಾರ ಅವಾಗ. ನೋಡ್ರಿ ನೀರು, ವಾಟ್ರು, ಡ್ಯಾನ್ಸ್ ಎಲ್ಲ ನನ್ನ ಬಗ್ಗೆ ಯಾರೋ ಕಮೆಂಟ್ ಮಾಡ್ರಿ ಅಲ್ಲಿ. ಕೆಡ್ದಾಗೆಲ್ಲ ಒಳ್ಳೇದಾಗಿ. ಈಸ್ ಅ ಬಿಗಿನರ್ ಬ್ರೋ, ಬಿಗಿನರ್. ಏನಾದ್ರೂ ಆಗ್ಬೇಕು ಹೇಳಲ್ಲ. ಆ ಟೈಮಿಗೆ ಇನ್ನೂ ಜಾಸ್ತಿ ಕಾಣಕತ್ತದ, ಲೈಟ್ಸ್ ಎಲ್ಲ ಮಸ್ತ್ ಕಾಣತ್ತ, ವೈಬ್ ಇಲ್ಲ ಸ್ಟಾರ್ಸ್ ಎಲ್ಲ. ನಾವೊಂದ್ ಕ್ಲಿಪ್ ತಕತ್ನಿ ಈಗ, ನಾವೊಂದ್ ಕ್ಲಿಪ್ ವಿಡಿಯೋ ಶೂಟ್ ಮಾಡ್ತೀನಿ ಈಗ. ಶೂಟ್ ಮಾಡಿ ನೀನು ವಿಡಿಯೋ ಶಾರ್ಟ್ಸ್ ಗಳಲ್ಲಿ ನನ್ ಕಳ್ಸ, ಅದ್ರಾಗ ನನ್ನ ವಯಸ್ಸು ಆಡ್ ಮಾಡ್ಕೊಂಡು ಬಿಡ್ತೀನಿ ಅದ್ರಾಗ ಅಷ್ಟೇ. ಡನ್ ನೋಡ್ರಿ. ಇವನೊಬ್ಬ ಯೂಟ್ಯೂಬರೇ, ಬಟ್ ಸ್ವಲ್ಪ ಪಾಸ್ ಮಾಡಿ, ಸ್ವಲ್ಪ ಕಾರಣಾಂತಿಕಗಳಿಂದ ಸ್ವಲ್ಪ ನಿಲ್ಲಿಸಿದ್ದೇವೆ. ಕಾರಣಗೇನೇನಿಲ್ಲ, ಬರೀ ಶೇಮ್ ಫೀಲ್ ಆಗ್ತಾನ ಅಷ್ಟೇ. ಅವ್ನು ಯಾವಾಗ್ಲೂ ಬರೀ ವಿಡಿಯೋ ಮಾಡಲ್ಲ, ಏನಲ್ಲ. ಅವನು ಯೂಟ್ಯೂಬರೇ, ಬಟ್ ಭಾಳ ದಿನ ಲಾಂಗ್ ವಿಡಿಯೋ ಮಾಡಲ್ಲ, ಏನಿಲ್ಲ. ಬರೀ ಶಾರ್ಟ್ ವಿಡಿಯೋ ಮಾಡ್ಕೊಂತ ಕೊಡ್ತಾರ. ಬಟ್ ಶಾರ್ಟ್ ವಿಡಿಯೋನು ಮಾಡ್ಬೇಕು, ಬಟ್ ಲಾಂಗ್ ವಿಡಿಯೋನು ಮಾಡ್ಬೇಕಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮ್ಯಾಗ ಸಕ್ಸಸ್ ಆಗ್ತೋ ಫೇಲ್ಯೂರ್ ಆಗ್ತೋ ಒಟ್ಟು ಗೊತ್ತಿಲ್ಲ, ಪ್ರಯತ್ನ ಮಾಡ್ಬೇಕಲ್ಲ.
ಹಾಳಾಗತ್ತೀನಿ. ಯೂಟ್ಯೂಬ್ ಏನು ಸ್ಟಾರ್ಟ್ ಮಾಡೋದು ಒಂದು ದೊಡ್ಡ ಸಾಧನೆ ಅಲ್ಲ, ಬಟ್ ವಿಡಿಯೋ ಮಾಡ್ಬೇಕಲ್ಲ, ಅದೇ ಒಂದು ದೊಡ್ಡದಲ್ಲ. ನೋಡ್ರಿ ಲೈಟ್ಸ್ ಎಲ್ಲ ಹೆಂಗೆ ಕಾಣತ್ತವ, ಮಾಲ್ ಆಫ್ ಏಷ್ಯಾ ಕಾಣಿಸ್ತೈತಲ್ಲ. ನೋಡ್ರಿ ಇಲ್ಲಿ ಸಾಂಗ್ ಹಾಕ್ಯಾರ, ಕನ್ನಡ ಸಾಂಗ್ ಎಲ್ಲ. ಧಿಕ್ಕಾರ ಇರಲಿ ಈ ಮಾಲ್ ಆಫ್ ಏಷ್ಯಾಗೆ ನಂದು ಧಿಕ್ಕಾರ ಅಲ್ರಿ. ಕನ್ನಡ ಸಾಂಗ್ ಹಾಕ್ಬೇಕು ಎಲ್ಲಾದ್ರು. ನಮ್ ಕನ್ನಡದ ಕನ್ನಡ ಸಾಂಗ್ಗೆ ಅದೇ ಒಂದು ಪ್ರಾಬ್ಲಮ್ ಅಂದ್ರೆ ಅದೇ, ಕನ್ನಡ ಸಾಂಗೇ ಇರಲ್ಲ. ಎಲ್ಲೋದ್ರೂ ಕನ್ನಡ ಸಾಂಗ್ ಇರಲ್ಲ. ಕನ್ನಡ ಸಾಂಗೇ ರೇರ್. ಎಂತ ಒಳ್ಳೆ ಒಳ್ಳೆ ಕನ್ನಡ ಸಾಂಗ್ಗಳು ಕನ್ನಡದಾಗ. ಲೈಟ್ಸ್ ಎಲ್ಲ ಮಸ್ತಾಗಿ ಕಾಣತ್ತ. ವ್ಯೂ ಕರೆಕ್ಟ್ ಟೈಮ್ ಬಂದಿವಿ ಅಂತ ಅನ್ಕೋತೀವಿ ನಾವೆಲ್ಲ. ಕರೆಕ್ಟ್ ಟೈಮ್ ಬಂದಿ ನಾವಂತರು. ಇವಾಗ ಅದು ಟೈಮ್ ಆಯ್ತಲ್ಲ, ಮನೆಗೆ ಹೊಂಟಿವಿ. ಕನ್ನಿ ನಾವು ಅನ್ಕೊಂಡು ನೀವು ಮಾಡಿ ಡ್ಯಾನ್ಸ್ ಮಾಡಿದ್ರು. ನೀವು ಡ್ಯಾನ್ಸ್ ಮಾಡಿದಂಗೆ ಆಗ್ತಾ ಅದ ಯೂಟ್ಯೂಬ್ ಹಾಕಿದ್ದಲ್ಲ ಅದ. ನಮ್ ದೋಸ್ತ ಒಬ್ಬ ರೀಲ್ಸ್ ಮಾಡಕತ್ತಾರ. ಇಲ್ಲ ಈಗ ಮತ್ಸನ್ ಮಾಡಮ್, ಇಲ್ಲಂದ್ರ ನೆಟ್ವರ್ಕ್ ಇಶ್ಯೂ ಬಂತು. ಬಾರನೇ ಒಂದು ನೆಟ್ವರ್ಕ್ ಇಶ್ಯೂ. ನಂದು ಬರ್ಲಾಗತ್ತ, ಅವ್ನು ಬರೋಲ್ದು. ಒಂದು ಆಡ್ಸ್ಬೇಕು ಗಂಟೆ ಮಾಡಿದ್ರೆ ಅವ್ನು ಬರೋಲ್ದು. ಟ್ರೈ ಮಾಡ್ತೀವಿ, ಬಿಡಲ್ಲ. ಒಂದು ಸಿಂಗಲ್ ಸ್ಟೆಪ್ ಬರೋಲ್ದು ಇವನಿಗೆ ಮಾಡಕ್. ಈಸಿ ಸ್ಟೆಪ್ ಬರೋಲ್ದು. ಹೊರಗಿನಿಂದ ಇಷ್ಟೊತ್ತಿಗೆ ಭಾಳ ಚೆನ್ನಾಗಿ ಕಾಣುತ್ತೆ. ಒಳಗನು ಮಸ್ತ್ ಕಾಣಕತ್ತಿರ್ತದೆ. ಎಲ್ಲ ಲೈಟ್ ಗಿಟ್ ಹಾಕಿರ್ತಾರಲ್ಲ. ಬಟ್ ಇವಾಗ ಒಳಗೆ ಹೋಗಕ್ ಮೂಡ್ ಇಲ್ಲ. ಡೈರೆಕ್ಟ್ ಗ್ಯಾಸ್ ತಗೋಬಾರ್ದಲ್ಲ, ಅದಕ್ಕೆ ನೋಡ್ಕೊಂಬಿಡಿ ಹೆಂಗ್ ಕಾಣಕತ್ತ ನೋಡ್ರಿ. ಈಗ ಮಸ್ತ್ ಕಾಣಕತ್ತ ಹೊರಗೆಲ್ಲ. ಯಾವ ಸಾಂಗ್ ಮಾಡಕತ್ತಾನ ಅಂತ ಹೇಳ ಅಂತಂದ್ರೆ ಅದು ಯಾವ್ದು ಐತಿ ನೋಡ್ರಿ, ಇದು ಟ್ರೆಂಡಿಂಗ್ದಾಗ. ಅದೇನೋ ಉಣದು ಮಕ್ಕ ಮಾಡ್ತಾರ, ಆ ತರದ ಡ್ಯಾನ್ಸ್ ಐತಲ್ಲ, ಅದು ಮಾಡಕತ್ತ. ನಾವು ಸಾಂಗ್ ಎಲ್ಲ ಸಿಕ್ಕದ, ಬಟ್ ಡ್ಯಾನ್ಸ್ ಮಾಡಕ್ಕೆ ನಮ್ದು ಕ್ಯಾಮ್ರಾ ಅಷ್ಟೊಂದು ಇಲ್ಲಲ್ಲ, ತಿಪ್ಪಲಾತು. ಬ್ಯಾನ್ ನನ್ನ ಕ್ಯಾಮ್ರಾ ಎಲ್ಲ ಲಾಸ್ಟ್ ಸೆಲೆಕ್ಟ್ ಆಯ್ತು. ನಮ್ ದೋಸ್ತ್ ಡ್ಯಾನ್ಸ್ ಮಾಡಿದಲ್ಲ ನೋಡಿದ್ರಲ್ಲ, ನೋಡ್ರಿ ಏನ್ ಮಸ್ತ್ ಮೇಡಮ್ ಡ್ಯಾನ್ಸ್. ನಮ್ ದೋಸ್ತ್ ಒಬ್ಬ ಡ್ಯಾನ್ಸರ್. ಬೇಕಾದ್ರೆ ನಿಮ್ಗೆ ಏನೋ ಡ್ಯಾನ್ಸಿಂಗ್ ಕೋಚಿಂಗ್ ಬೇಕೈತೆ ಅಂದ್ರ ಕಾಂಟ್ಯಾಕ್ಟ್ ಮಾಡ್ರಿ. ನಂಬರ್ ಆಗಿರತ್ನೆ ಕಾಂಟ್ಯಾಕ್ಟ್ ಮಾಡ್ರಿ. ಒಂದು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ಡ್ಯಾನ್ಸ್ ಮಸ್ತ್ ಮಾಡ್ತಾನ. ಹೊಂಟಿ ನೋಡ್ರಿ ಮಾಲ್ ಆಫ್ ಏಷ್ಯಾ ಅಂತ ಮನಿಗೆ. ನೋಡ್ರಿ ಈಗ ಇಲ್ಲೊಂದು ಗ್ಲಾಸ್ ಸೆಂಟರ್ ಅದ, ಯಾರಾದ್ರೂ ಬಂದು ಹಾಕ್ಸೈತಾರ ನೋಡ್ರಿ ಇಲ್ಲಿ. ಇವಾಗ ನಮ್ದು ಏಷ್ಯನ್ ಮಾಲ್ಗೆ ಹೋಗಿ ತಿರುಗಾಡಿ ಬಂದ ಆಯ್ತು. ನಾವು ಮನೆಗೆ ಹೊಂಟಿವಿ. ಈಗ ಟೈಮ್ ಬೇರೆ ಆಗಿತ್ತಂತ ಇವ್ ಅಣ್ಣ ಹೇಳಿದೇನ್ರಿ ನಮ್ದು ವಿಡಿಯೋ ತಗೊಳ್ಳಿ ಅಂತ. ಬೈ ಮಾತಾಡ್ತೇನೆ ಏನಾದ್ರು. ಕನ್ನಡ ಸ್ವಲ್ಪ ಬರುತ್ತೆ. ಕನ್ನಡ ಬರುತ್ತಾ? ಬರುತ್ತೆ. ಕನ್ನಡ ಬರುತ್ತೆ. ಯಾವ ರಾಜಸ್ಥಾನ. ಎಷ್ಟು ದಿನ ಆಯ್ತು ಬೆಂಗಳೂರು ಬಂದು? ಬೆಂಗಳೂರು 1.5 ವರ್ಷ 6 ತಿಂಗಳು ಆಯ್ತಾ ಇಲ್ಲಿ. 1 ವರ್ಷ. ನೋಡ್ರಿ ಕನ್ನಡ ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾನ. ಕನ್ನಡ ಚೆನ್ನಾಗಿ ಮಾತಾಡ್ತಾನ. ಕಲ್ತವ್ರೆ ನೋಡ್ರಿ. ಅವ್ರದ್ದು ಇದು ಶಾಪ್ ಇದೆ ಅವ್ರದ್ದು. ನೋಡ್ರಿ ವಿಸಿಟ್ ಮಾಡಂಗಿತ್ತ ಮಾಡ್ರಿ. 60 ರೂಪಾಯಿ ಗ್ಲಾಸ್ ಅಂತ, ಟೆಂಪರ್ ಗ್ಲಾಸು 150 ರೂಪಾಯಿ. ಕ್ವಾಲಿಟಿ ಎಲ್ಲ ಕೈಸೆ ಕ್ವಾಲಿಟಿ ಟಾಪ್ ಕ್ವಾಲಿಟಿ. 11D ಪಕ್ಕ ಸೂಪರ್ ಕ್ವಾಲಿಟಿ ಚೆನ್ನಾಗಿದೆ ಅಂತೆ. ಬಂದು ಟ್ರೈ ಮಾಡ್ರಿ. ವೆಲ್ಕಮ್. ನೋಡ್ರಿ ಅಣ್ಣನ ಕೈಲಿ ನಾವು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಸ್ಕೊಂಡ್ ಗೈಸಿ. ನೋಡ್ರಿ ಇವ್ರದ್ದು ಚಾನಲ್ ಅಂತ ನಂದು ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಇವ್ರದ್ದು ಕೂಡ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ದು ಕೂಡ ಸಬ್ಸ್ಕ್ರೈಬ್ ಮಾಡಿದ್ರು. ಬಟ್ ನೆಟ್ವರ್ಕ್ ನಾನು ಸಬ್ಸ್ಕ್ರೈಬ್ ಮಾಡಕ್ ಬಂತು, ಬಟ್ ಇವನ್ ಸಬ್ಸ್ಕ್ರೈಬ್ನೇ ಆಗ್ಲಿಲ್ಲ. ಇರ್ಲಿ ಮಾಡ್ತಂತ ಹೇಳಿದ. ಅದು ಬಂದ ತಕ್ಷಣ ಇವಂದು ಮಾಡ್ಬಿಡಿ. ಹೆಂಗ್ರಿ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್ ನಡಿ ಹೋಗೋಣ. ನಮ್ದು ಸಬ್ಸ್ಕ್ರೈಬ್ ಮಾಡಿದ್ರು ಭಾಳ ಥ್ಯಾಂಕ್ಸ್. ಇದೇ ತರ ಸಪೋರ್ಟ್ ಮಾಡ್ಬೇಕು, ಒಳ್ಳೇದಾಗುತ್ತೆ ನಮಗೂ. ಒಂದು ರೀಚ್ ಆಗುತ್ತೆ. ಬಾಯ್ ರಾಧೆ. ಬಾಯ್. ನಾವು ಇಬ್ರು ಮಾಲ್ ಆಫ್ ಏಷ್ಯಾ ಎಲ್ಲ ಸರೌಂಡಿಂಗ್ ಎಲ್ಲ ಮಾಡ್ಕೊಂಡು ಏನಿದೆ ಅಂತ ಎಲ್ಲ ನಿಮ್ಗೆ ತೋರಿಸಿದೀನಿ. ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ಅನ್ಕೋತೀನಿ. ಇನ್ನೊಂದು ಸ್ವಲ್ಪ ಕವರ್ ಆಗಿರ್ಬೋದು, ಆಗದೆ ಇರ್ಬೋದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ಬ್ಲಾಗ್ ಇಷ್ಟ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.
ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ